ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೂ ಅವನ್ ಧೈರ್ಯ ಮೆಚ್ಚಬೇಕಣ. ಕೈ ತುಂಬಾ ಸಂಬಳ ದುಡಿಯೋ ನಾನೇ ಮದುವೆ ಆಗ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ಇವನ್ ನೋಡು, ಯಾರಿಗೂ ಹೇಳ್ದೆ ಕೇಳ್ದೆ ಇವಳು ಮದುವೆ ಆಗಿ ಸೀದಾ ಕರ್ಕೊಂಡ್ ಬಂದ್ಬಿಟ್ಟ. ಧೈರ್ಯನ ಮೆಚ್ಚಬೇಕಣ. ಈಗಲೇ ಹಿಂಗೆ ನೀನೆಲ್ಲ ಸರಿ ಇದ್ದಿದ್ರೆ ಇನ್ನೇನು ಆಟ ಆಡ್ತಿದ್ಯಾನೋ. ಆಯ್ತು ಕಣೆ, ಹೋಗ್ತೀನಿ. ಬೈಬೇಡ, ಸ್ವಲ್ಪ ತುಪ್ಪ ಹಾಕು. ನೀವಿಬ್ರು ನೆಮ್ಮದಿ ಊಟ ಮಾಡಿ. ಅಲ್ಲ ತುಪ್ಪಕ್ಕೇನು ಕಮ್ಮಿ ಇಲ್ಲ. ಚಲವಿ, ನೀನು ಇವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡ. ಅದು ಇರೋದೇ. ಅಕ್ಕ ತಂಗಿ ಇಬ್ರು ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಥರ ಇದೆ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಅವ್ರು ನೆನ್ನೆ ಬಂದಾಗ ನನ್ನ ಹತ್ರ ನಡ್ಕೊಂಡಿದ್ದಕ್ಕೂ ಈಗ ನನ್ನ ಜೊತೆ ನಡ್ಕೋತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಜಾನ್ವಿಯವ್ರು ಏನಾದರೂ ನನ್ನ ಬಗ್ಗೆ ಹೇಳಿರೋದಕ್ಕೆ ಅವ್ರು ನನ್ನ ಹತ್ರ ಹೀಗೆ ನಡ್ಕೋತಾ ಇದ್ದಾರಾ, ಅಥವಾ ಅವ್ರು ಇರೋದೇ ಹೀಗ? ಮುದ್ದು, ಏನಿದು ಏನೋ ಯೋಚನೆ ಮಾಡ್ತಿರೋ ಹಾಗಿದೆ? ನಾನು ನನ್ನ ಚಿನ್ನು ಮರಿ ಬಗ್ಗೆನೇ ಯೋಚನೆ ಮಾಡ್ತಿದ್ನಪ್ಪ. ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತೀನಿ ಹೇಳಿ ನಾನು? ಅದೇ ಮತ್ತೆ, ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ನಾನು ಆರಾಮಾಗಿ ಇದ್ದೀನಲ್ಲ. ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಿನ್ ಬಗ್ಗೆ ಯಾವಾಗ ಯೋಚನೆ ಮಾಡೋದು? ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನೀವಿದ್ದೀರಲ್ಲ, ಅದಕ್ಕೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಅದು ಸರಿನೇ ಅನ್ನಿ. ಏನು ಸರಿ ಇಲ್ಲ ಭಾವನ ಅಮ್ಮ. ನಾವು ಗೌಡ್ರ ಅಂಕಲ್ ಹತ್ರ ಮಾತಾಡಿ ಇಷ್ಟು ದಿವಸ ಆಯ್ತು. ಇತ್ತೀಚೆಗೆ ನೀವು ಅವ್ರ ಹತ್ರ ಮಾತಾಡೋದೇ ಕಡಿಮೆ ಮಾಡಿದ್ದೀರಾ. ಈಗ ಅವರಿಗೆ ಫೋನ್ ಮಾಡ್ಕೊಡಿ, ಮಾತಾಡ್ಬೇಕು. ಖುಷಿ, ಅವ್ರು ಯಾವುದೋ ಕೆಲ್ಸದ ಮೇಲೆ ಹೊರಗೆ ಹೋಗಿದಾರಂತೆ ಪುಟ್ಟ. ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ತೊಂದರೆ ಮಾಡ್ದಂಗೆ ಆಗುತ್ತಲ್ವಾ? ಫೋನ್ ಮಾಡಿದ್ರೆ ಹೇಗೆ ತೊಂದರೆ ಆಗುತ್ತೆ? ಖುಷಿಯಿಂದ ನಮ್ಮ ಜೊತೆ ಮಾತಾಡ್ತಾರೆ. ಅವ್ರು ಕೆಲಸ ಮಾಡ್ತಿರುವಾಗ ಫೋನ್ ಮಾಡಿದ್ರೆ ಅವ್ರಿಗೆ ಹೇಗೆ ಖುಷಿ ಆಗುತ್ತೆ, ಬೇಜಾರಾಗುತ್ತಲ್ವಾ? ಚಿನ್ನುಮರಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿಮ್ಮನ್ನೊಂದು ವಿಷಯ ಕೇಳ್ಬೋದಾ? ಈ ಮುದ್ದು ಬಗ್ಗೆ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಅದೇನ್ ಬೇಕಾದ್ರೂ ಹೇಳ್ತಿ. ಅದು ನಿಮ್ಮ ಅಕ್ಕನ ಹತ್ರ ನೀವು ನನ್ನ ಬಗ್ಗೆ ಏನಾದರೂ ಹೇಳಿದ್ರ? ಏನಾದ್ರೂ ಹೇಳಿದ್ರ ಅಂದ್ರೆ ಏನು? ಅಂದರೆ ನನ್ನ ಜೊತೆ ಹೇಗಿರ್ತೀನಿ, ಹೇಗೆ ವರ್ತಿಸ್ತೀನಿ, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ? ಇಲ್ಲ ರೀ, ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಎಷ್ಟು ಕಾಳಜಿ ವಹಿಸ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೆ. ಯಾಕೆ ಕೇಳ್ತಾ ಇದ್ದೀರಾ? ಹಾಗೇನಿಲ್ಲ ಪುಟ್ಟ, ನೀನು ಚಿಕ್ಕಪ್ಪನ ಜೊತೆ ಆಫೀಸಿಗೆ ಹೋಗಿದ್ಯಲ್ಲ, ಅಲ್ಲೇನಾದ್ರೂ ಅವ್ರಿಗೆ ತೊಂದರೆ ಕೊಟ್ಯಾ ಅಂತ ಕೇಳ್ತಿದ್ದೀನಿ. ಇಲ್ಲ ಅಪ್ಪ, ನಿಮ್ದವ್ರಿಗೆ ಯಾವ ಪ್ರಾಬ್ಲಮ್ಮೂ ಆಗಿಲ್ಲ. ನಾನು ಹೋಗಿದ್ದಕ್ಕೆ ಅವ್ರು ತುಂಬಾ ಖುಷಿ ಆಗಿದ್ರು. ನಿಮ್ಗೊಂದು ವಿಷಯ ಗೊತ್ತಾ? ನನಗಲ್ಲಿ ತುಂಬಾ ಜನ ಪರಿಚಯ ಆದ್ರು. ಎಲ್ರೂ ನಾನು ಮುದ್ದಾಡಿದ್ದು. ಚಿಕ್ಕನು ಅಷ್ಟೇ ನನ್ಗೆಲ್ಲಾ ಕಡೆ ಕರ್ಕೊಂಡು ಓಡಾಡ್ತಿದ್ರು. ಯಾಕೆ ಕೇಳ್ತಿದ್ದೀರಾ? ಚಿಕ್ಕ ಏನಾದ್ರು ನನ್ ತೊಂದರೆ ಕೊಟ್ರು ಅಂತ ಹೇಳಿದ್ರ? ಏನಿಲ್ಲ ಚಿನ್ನುಮರಿ, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮ ಅಕ್ಕ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿ ಕೇಳಬೇಕು ಅಂತ ಅನಿಸ್ತು, ಕೇಳ್ಬಿಟ್ಟೆ. ಚಿನ್ನುಮರಿ, ನಾನು ನಿಮ್ಮನ್ನು ಪ್ರೀತಿ ಮಾಡೋ ರೀತಿ ಬೇರೆಯವ್ರಿಗೆ ಅತಿರೇಕ ಅಂತ ಅನ್ನಿಸ್ಬಹುದು, ಹುಚ್ಚು ಅಂತಲೂ ಅನ್ನಿಸ್ಬೋದು. ಆದರೆ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲದೆ ಏನ್ರಿ, ನಿನ್ ಪ್ರೀತಿ ಆಳ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು.
ಇಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಪೂರ್ವಿನೇ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ ಪೂರ್ವಿ. ಅತ್ತೆ, ಯಾಕಮ್ಮ ಬೇಜಾರಾಗಿದ್ಯಾ? ನಾನು ಧಾರೆ ಸೀರೆ ಉಟ್ಕೊಂಡ್ರೆ ನಾನು ಹೇಗ್ ಕಾಣ್ತೀನಿ ಅಂತ ನನಗೆ ನೋಡಕ್ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ. ಆದ್ರೆ ಅಮ್ಮ ನೋಡಿದ್ರೆ ಉಟ್ಕೋಬೇಡ ಅಂತ ಹೇಳಿದ್ರು. ಬೇಡಮ್ಮ, ಧಾರೆ ಸೀರೆನ ಮದುವೆ ದಿನನೇ ಉಟ್ಕೋಬೇಕು, ಮುಂಚೆ ಉಟ್ಕೋಬಾರ್ದು, ಸರಿನಾ? ಅತ್ತೆ, ನನ್ನ ಮಾತು ಕೇಳಬೇಕು, ಸರಿನಾ? ನೀನೀಗೊಂದು ಕೆಲಸ ಮಾಡು, ಮದುವೆಗೆ ತಗೊಂಡಿರೋ ಸೀರೆಗಳನ್ನೆಲ್ಲ ಮೊದಲು ತಗೊಂಡೋಗಿ ಬ್ಲೌಸ್ ಹೊಲಿಯೋ ಕೊಡು. ನೀನು ಲೇಟಾಗಿ ಕೊಟ್ರೆ ಅವನ ಮದುವೆ ಸಮಯಕ್ಕೆ ಲೇಟಾಗೇ ಕೊಡೋದು. ಚೆನ್ನಾಗಿ ಹೊಲಿಸ್ಕೋಬೇಕು. ನೀನು ನನ್ನ ಮುದ್ದಿನ ಸೊಸೆ ಅಲ್ವಾ? ಅತ್ತೆ, ನಾನೇನೋ ಹೇಳಿದ್ರೆ ನೀವ್ ಇನ್ನೇನೋ ಹೇಳ್ತಿದ್ದೀರಾ. ಧಾರೆ ಸೀರೆ ನಾನು ಹೇಗ್ ಕಾಣ್ತೀನಿ ಅಂತ ನಾನು ನೋಡ್ಲೇಬೇಕು. ಅತ್ತೆ, ನಾನು ಮಾತಾಡ್ತೀನಿ ಕೊಡಿ. ನೋಡು, ಧಾರೆ ಸೀರೆ ಉಟ್ಕೋತೀನಿ ಅಂತಿದ್ದಾಳೆ, ನೀನೇ ಒಂದು ಮಾತು ಹೇಳಮ್ಮ ಅವಳಿಗೆ. ಹಲೋ ಪೂರ್ವಿ, ನನಗೆ ಒಬ್ರು ಡಿಸೈನರ್ ಗೊತ್ತು. ಇಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಸೀರೆ ಉಟ್ಕೋಬೇಕು ಅಂತಿದ್ದಾಳೆ. ನೀನು ಹೋಗೋಳೆಲ್ಲ ಮಾತಾಡ್ತಾರೆ, ಸುಮ್ಕಿರೋ. ಪೂರ್ವಿ, ಹಾ ಅಕ್ಕ, ನಿನಗೆ ನಿನ್ ಧಾರೆ ಸೀರೆಲಿ ಹೇಗ್ ಕಾಣಿಸ್ತೀನಿ ಅಂತ ನೋಡ್ಕೊಳ್ಳೋ ಆಸೆನಾ? ಹೌದಕ್ಕ. ಅಮ್ಮನೂ ಬೇಡ ಅಂತಿದ್ದಾರೆ, ನೋಡಿದ್ರೆ ಅತ್ತೇನೂ ಬೇಡ ಅಂದ್ರು. ಪೂರ್ವಿ, ನೀನು ಈ ದೊಡ್ಡವ್ರನ್ನೆಲ್ಲ ಕೇಳ್ತಾ ಹೋದ್ರೆ ಅವ್ರು ಹಾಗೆ ಹೇಳೋದು. ನೀನೊಂದು ಕೆಲಸ ಮಾಡು, ಯಾರಿಗೂ ಹೇಳಕ್ ಹೋಗ್ಬೇಡ. ನಿನ್ ಪಾಡೆಗೆ ನೀನು ಉಟ್ಕೊಂಡು ಕನ್ನಡಿ ಮುಂದೆ ಹೇಗ್ ಕಾಣಿಸ್ತೀಯ ಅಂತ ನೋಡ್ಕೋ. ಪೂರ್ವಿ, ನನಗೆ ಅರ್ಥ ಆಗುತ್ತೆ. ಐ ಮೀನ್, ಈ ತರ ಮೂಮೆಂಟ್ಸ್ ಎಲ್ಲ ಪ್ರತಿಯೊಂದು ಹೆಣ್ಣಿನ ಲೈಫಲ್ಲೂ ಒಂದೇ ಸಲ ಬರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್. ನೀನು ನಿನ್ ಧಾರೆ ಸೀರೆನಲ್ಲಿ ಹೇಗ್ ಕಾಣಿಸ್ತೀಯಾ, ಆಮೇಲೆ ಮದ್ವೆ ಮಂಟಪದಲ್ಲಿ ಹೇಗಿರ್ತೀಯಾ, ಪ್ರತಿಯೊಂದನ್ನು ಆರಾಮಾಗಿ ಇಮ್ಯಾಜಿನ್ ಮಾಡ್ಕೊಂಡು ಎಂಜಾಯ್ ಮಾಡು, ಓಕೆನಾ? ಹೌದು ಅಕ್ಕ, ನೀವ್ ಹೇಳ್ತಿರೋದು ನಿಜಾನೇ. ಥ್ಯಾಂಕ್ ಯು ಸೋ ಮಚ್. ಖುಷಿ ಪಡು ಪೂರ್ವಿ, ನೀನ್ ಇನ್ನಷ್ಟು ಖುಷಿ ಪಡು. ನೀನ್ ಇಷ್ಟೆಲ್ಲ ಆಸೆ ಇಟ್ಕೊಂಡ್ರೇನೆ ಅಲ್ವಾ ಸಿದ್ದು ಮತ್ತಷ್ಟು ಪ್ರಾಬ್ಲಮ್ಸಿಗೆ ಸಿಗಾಕೊಳ್ಳೋದು. ಏನಿದು ಇಷ್ಟು ಹೋಗ್ಬಿಟ್ರಲ್ಲ ಚಿಕ್ಕಿ, ನೋಡ್ಕೊಂಬರ್ಲಾ? ಕೂತಿರು ಇಲ್ಲೇ. ಚಿನ್ನು ಮರಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.